ಇತಿಹಾಸ ಪ್ರಸಿದ್ಧ ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ ಬ್ರಹ್ಮರಥೋತ್ಸವಕ್ಕೆ ಜಿಲ್ಲಾಡಳಿತದ ವತಿಯಿಂದ ಸಕಲ ಸಿದ್ಧತೆ ಎಂದು ಕ್ಷೇತ್ರಕ್ಕೆ ಜಿಲ್ಲಾಧಿಕಾರಿ ಎಬಿ ಬಸವರಾಜ್ ಭೇಟಿ ನೀಡಿ ಪರಿಶೀಲನೆ. ಇತಿಹಾಸ ಪ್ರಸಿದ್ಧ ದೊಡ್ಡಬಳ್ಳಾಪುರದ ಶ್ರೀ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಬ್ರಹ್ಮರಥೋತ್ಸವ ನಡೆಯಲಿದ್ದು, ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ನಡೆಸಲು ಜಿಲ್ಲಾಡಳಿತದ ವತಿಯಿಂದಾಗಿ ಸಕಲ ಸಿದ್ಧತೆ ಕೈಗೊಳ್ಳಲಾಗಿದೆ. ಈ ಹಿನ್ನೆಲೆ ಇಂದು ಸಂಜೆ ಜಿಲ್ಲಾಧಿಕಾರಿ ಎಬಿ ಬಸವರಾಜ್ ರವರು ಕ್ಷೇತ್ರಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಾಳೆ ಮಧ್ಯಾಹ್ನ 12 ರಿಂದ 12:15 ಗಂಟೆಯ ಶುಭ ಮುಹೂರ್ತದಲ್ಲಿ ಬ್ರಹ್ಮರಥೋತ್ಸವ ನಡೆಯಲಿದೆ. ಕಳೆದ ವರ್ಷ 1.5 ಲಕ್ಷವರೆಗೂ ಭಕ್ತಾದಿಗಳು ಭಾಗಿಯಾಗಿದ್ದರು. ಈ ಬಾರಿ ಬ್ರಹ್ಮರಥೋತ್ಸವವು ರಜೆ ದಿನ ಬಂದಿರುವುದರಿಂದಾಗಿ ಸುಮಾರು 2 ಲಕ್ಷ ಭಕ್ತಾದಿಗಳು ಬರುವ ಸಾಧ್ಯತೆ ಇದೆ. ಟ್ರಾಫಿಕ್ ಸಮಸ್ಯೆ, ಜನಸಂದಣಿ ನಿಯಂತ್ರಿಸಲು ಈಗಾಗಲೇ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಘಾಟಿ ಕ್ಷೇತ್ರಕ್ಕೆ ಆಗಮಿಸಲು ಪ್ರಮುಖವಾಗಿ 2 ರಸ್ತೆ ಸಂಪರ್ಕಗಳಿದ್ದು, ಮಾಕಳಿ ಹಾಗೂ ಕಂಟನ್ಕುಂಟೆ ರಸ್ತೆಗಳಲ್ಲಿ ಸ್ವಚ್ಛತೆ ಕಾರ್ಯ, ಫುಟ್ಪಾತ್ ಒತ್ತುವರಿ ತೆರವು ಮಾಡಲಾಗಿದೆ. ಇಲ್ಲಿ ಮೂಲಸೌಕರ್ಯ ವ್ಯವಸ್ಥೆ ಮಾಡಲಾಗಿದ್ದು, ದೇವಾಲಯ ಸುತ್ತಮುತ್ತಲಿನ ಫುಟ್ಪಾತ್ ಮೇಲಿನ ಅಂಗಡಿಗಳನ್ನು ತೆರವು ಮಾಡಲಾಗಿದ್ದು, ಭಕ್ತರ ಸಂಚಾರಕ್ಕೆ ಯಾವುದೇ ಸಮಸ್ಯೆಯಾಗದಂತೆ ಕ್ರಮ ವಹಿಸಲಾಗಿದೆ. ಭಕ್ತರಿಗೆ ಉಚಿತ ಬಸ್ ಪಾಸ್ ವ್ಯವಸ್ಥೆ ಮಾಡಲಾಗಿದ್ದು, ರಥೋತ್ಸವಕ್ಕೆ ಬರುವಂತಹ ಭಕ್ತಾದಿಗಳ ವಾಹನಗಳಿಗೆ ಕಂಟನ್ಕುಂಟೆ ಮಾರ್ಗ ಹಾಗೂ ಮಾಕಳಿ ಮಾರ್ಗ ಬಳಿ ಒಂದು ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆಯನ್ನೇ ಮಾಡಲಾಗಿದೆ. ಅಲ್ಲಿಯೇ ಭಕ್ತಾದಿಗಳು ತಮ್ಮ ವಾಹನಗಳನ್ನು ನಿಲ್ಲಿಸಬೇಕು. ಪಾರ್ಕಿಂಗ್ ಸ್ಥಳದಲ್ಲಿ ದೇವಾಲಯದ ಬಳಿಗೆ ತೆರಳಲು ಜಿಲ್ಲಾಡಳಿತದ ವತಿಯಿಂದ ಒಂದು ಉಚಿತ ಬಸ್ ವ್ಯವಸ್ಥೆ ಮಾಡಲಾಗಿದ್ದು, ಭಕ್ತಾದಿಗಳು ಆ ಬಸ್ಗಳ ಮೂಲಕವೇ ಬಂದು ದರ್ಶನವನ್ನು ಪಡೆದು ಮತ್ತೆ ಅದೇ ಬಸ್ಗಳ ಮೂಲಕ ಮರಳಬಹುದಾಗಿದೆ. ದೇವಾಲಯದ ಬಳಿ ವಾಹನ ಸಂಚಾರ ದಟ್ಟಣೆ, ಸಂಚಾರಕ್ಕೆ ತೊಂದರೆಯಾಗಬಾರದು ಎನ್ನುವ ಕಾರಣಕ್ಕೆ ಒಂದು ಕ್ರಮವನ್ನು ಕೈಗೊಳ್ಳಲಾಗಿದ್ದು, ಭಕ್ತಾದಿಗಳು ಸಹಕರಿಸಬೇಕು ಅಂತ ಜಿಲ್ಲಾಧಿಕಾರಿ ಎಬಿ ಬಸವರಾಜ್ ಅವರು ತಿಳಿಸಿದ್ದಾರೆ. 2026 ಜನವರಿ 31ರವರೆಗೆ ಕ್ಷೇತ್ರಕ್ಕೆ ಬರುವಂತಹ ವಾಹನಗಳಿಗೆ ಸುಂಕ ವಿನಾಯಿತಿ ನೀಡಲಾಗಿದೆ. ಭಕ್ತರಿಗೆ ಸುಗಮ ದರ್ಶನ ವ್ಯವಸ್ಥೆಗಾಗಿ ಧರ್ಮ ದರ್ಶನ ಮತ್ತು ₹50 ವಿಶೇಷ ದರ್ಶನ ವ್ಯವಸ್ಥೆ ಇರಲಿದೆ. ಡಿಸೆಂಬರ್ 28ರವರೆಗೆ ಕ್ಷೇತ್ರದಲ್ಲಿ ವಿಶೇಷ ದೀಪಾಲಂಕಾರ ಮಾಡಲಾಗಿದ್ದು, ಬ್ರಹ್ಮರಥೋತ್ಸವಕ್ಕೆ ಬರುವಂತಹ ಭಕ್ತರಿಗೆ ಉತ್ತಮ ಅನುಭವ ನೀಡುವ ನಿಟ್ಟಿನಲ್ಲಿ ಅಗತ್ಯ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಅಂತ ತಿಳಿಸಿದ್ರು. ಪ್ರತಿ ವರ್ಷದಂತೆ ಬ್ರಹ್ಮರಥೋತ್ಸವದಲ್ಲಿ 2 ಲಕ್ಷದವರೆಗೂ ಸಾರ್ವಜನಿಕರು ಸೇರುವ ನಿರೀಕ್ಷೆ ಇದೆ. ಭಕ್ತರಿಗೆ ಪಾರ್ಕಿಂಗ್ ಸಮಸ್ಯೆ ಬಗೆಹರಿಸಲು ಕ್ರಮ ವಹಿಸಲಾಗಿದ್ದು, ಕಾರು ಸೇರಿದಂತೆ ಇತರೆ ವಾಹನಗಳಿಗೆ 14 ಪಾರ್ಕಿಂಗ್ ಸ್ಥಳ, ದ್ವಿಚಕ್ರ ವಾಹನಗಳಿಗೆ 4 ಪಾರ್ಕಿಂಗ್ ಸ್ಥಳಗಳನ್ನು ಗುರುತಿಸಲಾಗಿದೆ. ಭದ್ರತೆಗಾಗಿ ಈ ವರ್ಷ 1000 ಮಂದಿ ಪೊಲೀಸ್ ಸಿಬ್ಬಂದಿ ನಿಯೋಜನೆ ಮಾಡಲಾಗಿದ್ದು, ಅಗ್ನಿಶಾಮಕ ವಾಹನ ವ್ಯವಸ್ಥೆ ಮಾಡಲಾಗಿದೆ. ಜೊತೆಗೆ 100 ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದ್ದು, ಅದರ ವೀಕ್ಷಣೆಗಂತ ಕಂಟ್ರೋಲ್ ರೂಮ್ ಕೂಡ ಸ್ಥಾಪಿಸಲಾಗಿದೆ ಅಂತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿ.ಕೆ. ಬಾಬಾ ಅವರು ತಿಳಿಸಿದ್ದಾರೆ. ಸ್ವಾಮೀಜಿ, ಇವತ್ತು ಬ್ರಹ್ಮರಥೋತ್ಸವ ಎಷ್ಟು ಗಂಟೆಗೆ ಏನೆಲ್ಲ ವ್ಯವಸ್ಥೆ ಮಾಡಲಾಗಿದೆ? ದ್ವಿಷಡ್ಭುಜಂ ಷಣ್ಮುಖಮಂಬಿಕಾಸುತಂ ಕುಮಾರಮಾದಿತ್ಯ ಸಮಾನತೇಜಸಂ ವಂದೇ ಮಯೂರಾಸನ ಮಧ್ಯ ಸಂಭವಂ ಸೇನಾನ್ಯಮಾದ್ಯಂ ಮಮಾಭೀಷ್ಟ ಸಿದ್ಧಯೇ. ವಿಶ್ವಾವಸುನಾಮ ಸಂವತ್ಸರದ ಪುಷ್ಯ ಶುದ್ಧ ಷಷ್ಠಿ. ನಮ್ಮ ಕರ್ನಾಟಕ ರಾಜ್ಯದಲ್ಲೇ ನಾಗಾರಾಧನೆಯಲ್ಲೇ ತುಂಬ ಪ್ರಸಿದ್ಧವಾದಂತಹ ಕ್ಷೇತ್ರ. ಸ್ವಯಂಭೂ ಮೂರ್ತಿ, ಮುಂಭಾಗದಲ್ಲಿರುವಂತಹ ಸುಬ್ರಹ್ಮಣ್ಯ, ಹಿಂಭಾಗದಲ್ಲಿ ನರಸಿಂಹದೇವರು, ಒಂದೇ ಶಿಲೆಯಲ್ಲಿ 2 ದೇವರು ಸ್ವಯಂಭೂ ಆಗಿರುವಂತಹ ತುಂಬ ವಿಶೇಷವಾದಂತಹ ಸಾನ್ನಿಧ್ಯ ಇರುವಂತಹ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಇವತ್ತಿನ ಸ್ವಾಮಿಯವರ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಈ ಬ್ರಹ್ಮರಥೋತ್ಸವ ಕಾರ್ಯಕ್ರಮದಲ್ಲಿ ಉಷಃಕಾಲ ಬ್ರಾಹ್ಮಿ ಮುಹೂರ್ತದಲ್ಲೇ ಶ್ರೀ ಸ್ವಾಮಿಯವರ ಎಲ್ಲ ಪೂಜಾ ಕೈಂಕರ್ಯಗಳು, ಪಂಚಾಮೃತ ಅಭಿಷೇಕ, ಕ್ಷೀರಾಭಿಷೇಕ, ರುದ್ರಾಭಿಷೇಕ, ಮಹಾಮಂಗಳಾರತಿ, ಮಹಾನೈವೇದ್ಯ ಎಲ್ಲ ನೆರವೇರಿ ಭಕ್ತಾದಿಗಳಿಗೆ ಮುಕ್ತವಾಗಿ ದರ್ಶನಕ್ಕೆ ಪ್ರವೇಶ ಮಾಡಿರ್ತೀವಿ. ಭಕ್ತಾದಿಗಳು ಎಲ್ಲರೂ ಸಹಿತ ಅವರವರ ಪ್ರಾರ್ಥನೆಗಳನ್ನು ದೇವರಲ್ಲಿ ಸಲ್ಲಿಸ್ತಾ ದರ್ಶನವನ್ನು ಮಾಡ್ತಾ ಇರ್ತಾರೆ. 12 ರಿಂದ 12:15 ಶ್ರೀ ಸ್ವಾಮಿಯವರ ಬ್ರಹ್ಮರಥೋತ್ಸವ ನೆರವೇರಿರುತ್ತೆ. ಆ ಬ್ರಹ್ಮರಥೋತ್ಸವದಲ್ಲಿ ಬಂದಂತಹ ಭಕ್ತಾದಿಗಳು ಸಹಿತ ಶ್ರೀ ಸ್ವಾಮಿಯವರ ಅನುಗ್ರಹ ಸದಾ ಎಲ್ಲರಿಗೂ ಅನುಗ್ರಹ ಮಾಡಿರ್ತಾರೆ ಭಗವಂತ. ರಾತ್ರಿವರೆಗೂ ಮುಕ್ತವಾಗಿ ಶ್ರೀ ಸ್ವಾಮಿಯವರ ದರ್ಶನಕ್ಕೆ ವ್ಯವಸ್ಥೆ ಮಾಡಿರ್ತಾರೆ ನಮ್ಮ ಕಾರ್ಯದರ್ಶಿಗಳು ಮತ್ತು ನಮ್ಮ ಮೇಡಮ್ನವರು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ. ಸಕಾಲಕ್ಕೆ ಎಲ್ಲರೂ ಬಂದು ಸುಸೂತ್ರವಾಗಿ ಭಕ್ತಾದಿಗಳು ಬಂದು ದರ್ಶನ ಮಾಡಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಪ್ರಾರ್ಥನೆ. ತುಂಬ ಚೆನ್ನಾಗಿದೆ ಘಾಟಿ ಸುಬ್ರಹ್ಮಣ್ಯ ರಥೋತ್ಸವ. ನಾವು ಚಿಕ್ಕ ಮಕ್ಕಳಿಂದನೂ ಬರ್ತಾ ಇದ್ದೀವಿ, ಕಾಲದಿಂದನೂ ನಡ್ಕೊಂಡು ಬರ್ತಾ ಇದ್ವಿ. ಈ ಸಲ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಲಂಕಾರ ಚೆನ್ನಾಗಿದೆ, ನಾಗದೋಷ ಎಲ್ಲ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಇಲ್ಲಿ ಬಂದರೆ. ನಮ್ಮ ಫ್ಯಾಮಿಲಿಲಿ ಎಲ್ಲರೂ ತುಂಬ ಚೆನ್ನಾಗಿದ್ದೀವಿ. ಮಕ್ಕಳಿಂದ ಬಂದು ಎಲ್ಲರೂ ಬರಬೇಕು ಅಂತಲೂ ನಮಗಿಷ್ಟ. ನಮ್ಮ ಕ್ಷೇತ್ರ ಇದು. ಎಲ್ಲ ಬಂದು ಅಲಂಕಾರ ಚೆನ್ನಾಗಿದೆ, ವ್ಯವಸ್ಥೆ ಚೆನ್ನಾಗಿದೆ, ಬಸ್ಸಿನ ವ್ಯವಸ್ಥೆ ಚೆನ್ನಾಗಿದೆ, ಮಾಡಿರೋ ಲೈನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾವುದೇ ಜನಕ್ಕೆ ತೊಂದರೆ ಆಗದೆ, ಗಜಿಬಿಜಿ ಆಗದೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ.
ದರ್ಶನ ತುಂಬ ಚೆನ್ನಾಗಾಯಿತು. ಅಲಂಕಾರನೂ ತುಂಬ ಚೆನ್ನಾಗಿತ್ತು ಎಲ್ಲಾನು. ನಾಗದೋಷ ಪರಿಹಾರ ಆಗುತ್ತೆ ಅಂತ ಮೊದಲಿಂದನೂ ನಮ್ಮ ನಂಬಿಕೆ ಆಯಿತಾ. ಅದು ಇದುವರೆಗೂ ನಮ್ಗೆ ಯಾವುದೇ ಥರ ತೊಂದರೆ ಆಗಿಲ್ಲ, ಯಾಕೆಂದರೆ ನಾವು ಮಕ್ಕಳಿಂದ ಬಂದಿರೋದ್ರಿಂದ ತುಂಬ ಚೆನ್ನಾಗಿದೆ. ಎಲ್ಲ ದೋಷಗಳು ಪರಿಹಾರ ಆಗುತ್ತೆ. ನಾವು ಅಂದ್ಕೊಂಡಿದ್ದು ಏನೇ ಇದ್ರೂ ಆಗುತ್ತೆ. ನಾವು ಏನೇ ಇದ್ರೂ ಫಸ್ಟ್ ಘಾಟಿಗೆ ಹರಿಸ್ಕೊಂಡು ಜೋಡಿಕಾಯಿ ಓಡಿಸ್ಬೇಕು ಅಂತಲೇ ಅಂದ್ಕೊಂಡು ಬರ್ತೀವಿ, ಮಾಡಿಸ್ತೀವಿ. ತುಂಬ ಚೆನ್ನಾಗಿದೆ. ನನ್ನ ಹೆಸರು ವೀಣಾ ಕುಮಾರಸ್ವಾಮಿ ಅಂತ. ಇವತ್ತು ನಮ್ಮ ಆಡಳಿತ ಮಂಡಳಿಯಿಂದ ಎಲ್ಲರಿಗೂ ಸುಂಕ ವಸೂಲಾತಿ ಅಂದರೆ ವೆಹಿಕಲ್ ಪಾರ್ಕಿಂಗ್ದೆಲ್ಲ ಹಿಂದೆ ಎಲ್ಲ ವಸೂಲಿ ಮಾಡ್ತಾ ಇದ್ವಿ, ಅದೆಲ್ಲ ಉಚಿತವಾಗಿ ಮಾಡಿದ್ದೀವಿ. ಭಕ್ತಾದಿಗಳಿಗೆ ಕಂಟನ್ಗುಂಟೆ ಮತ್ತು ಮಾಕ್ಲಿ ಹತ್ರ ಉಚಿತ ಬಸ್ ವ್ಯವಸ್ಥೆ ಮಾಡಿದ್ದೀವಿ. ಅಲ್ಲೇ ಪಾರ್ಕಿಂಗ್ ಮಾಡಿ ಭಕ್ತಾದಿಗಳನ್ನ ಅಲ್ಲಿಂದನೇ ದೇವಸ್ಥಾನದ ಕರ್ಕೊಂಬಂದು ಅವ್ರಿಗೆ ದರ್ಶನ ಮಾಡೋ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಹಿರಿಯ ನಾಗರಿಕರು ಮತ್ತು ವಿಶೇಷಚೇತನರು, ಗರ್ಭಿಣಿ ಸ್ತ್ರೀಯರಿಗೆ ಮತ್ತು ಚಿಕ್ಕ ಮಕ್ಕಳಿರೋ ಅಂಥ ತಾಯಂದಿರಿಗೆ ಬಗ್ಗೀಸ್ ಮಾಡಿ ಅವ್ರನ್ನ ದೇವಸ್ಥಾನದ ಒಳಗಡೆನೆ ಕರ್ಕೊಂಬಂದು ನೇರವಾಗಿ ದರ್ಶನ ಮಾಡಿಸೋ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು 50 ರೂಪಾಯಿ ಟಿಕೆಟ್ ಒಂದು ಜನರಲ್ ದರ್ಶನ ಅಷ್ಟೇ ಮಾಡಿರೋದು, ಬೇರೆ ಇನ್ಯಾವುದೂ ಇದು ಥರ ದರ್ಶನಗಳಿಲ್ಲ. VIP ದರ್ಶನ ಅವೆಲ್ಲ ಇದಕ್ಕೆ ಈ ಸಲ ಬ್ರೇಕ್ ಹಾಕಿ ಜನಗಳಿಗೆ ಮುಕ್ತವಾಗಿ ದರ್ಶನ ಮಾಡಿಸ್ಬೇಕು ಅಂತ ಹೇಳಿ, ಈಸಿಯಾಗಿ ಮಾಡಬೇಕು, ಬೇಗ ಹೋಗ್ಬೇಕು ಭಕ್ತಾದಿಗಳಂತ ಹೇಳಿ ಎಲ್ಲ ವ್ಯವಸ್ಥೆನ ಮಾಡ್ಕೊಂಡಿದ್ದೀವಿ. ರಥಬೀದಿಯಲ್ಲಿ ಎಲ್ಲ ಬ್ಯಾರಿಕೇಡ್ಸ್ ಹಾಕ್ಕೊಂಡು ಯಾರಿಗೂ ತೊಂದರೆ ಆಗದಂತೆ ರಥ ಸುಗಮವಾಗಿ ಸಾಗೋದಕ್ಕೆ ವ್ಯವಸ್ಥೆ ಮಾಡಿಕೊಂಡು ಬ್ಯಾರಿಕೇಡ್ಸ್ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಜನಗಳಿಗೆಲ್ಲ ಸೈಡಲ್ಲಿ ಮಾಡ್ಕೊಂಡು ಮೆಟ್ಲಸ್ ಎಲ್ಲ ಹಾಕಿ ಅವ್ರಿಗೆಲ್ಲ ಕೂತ್ಕೊಂಡು ನೋಡಿ ರಥೋತ್ಸವನ ನೋಡಿ ಅವರು ಮಾಡಬೇಕು ಅಂತ ಅವ್ರಿಗೂ ಎಲ್ಲ ವ್ಯವಸ್ಥೆ ಮಾಡಿ ಕೊಟ್ಟಿದ್ದೀವಿ. ದಾಸೋಹದಲ್ಲೂ ಈ ಬೆಳಗ್ಗೆ 6 ಗಂಟೆಯಿಂದನೂ ರಾತ್ರಿ 10 ಗಂಟೆವರೆಗೂ ದಾಸೋಹ ಉಚಿತವಾಗಿ ಕೊಡ್ತಾ ಇದ್ದೀವಿ. ದಾಸೋಹ ವ್ಯವಸ್ಥೆನೂ ಚೆನ್ನಾಗಿ ನಡೀತಾ ಇದೆ.